दुनिया झुकती है, झुकाना वाला चाहिए। लड़की पढ़ती है, पढ़ाना वाला चाहिए। ಸ್ವಲ್ಪ ನನಗೂ ಬಿಡಿಸಿ ಹೇಳ್ಬಾರ್ದೆ? ನಿನ್ನ ಮುಖ ನೋಡಿದ್ರೆ ಬಾಳದಂತೆ ಕಾಣ್ತದೆ. ಯಾಕೆ ದಾರಿ, ಏನಾಯ್ತು ಅಂತ ಹೇಳಿ. ಏನು ಇಲ್ಲ ಚಿನ್ನ, ಇಲ್ಲವೆಂದರೆ ಸುಳ್ಳಾಗುತ್ತದೆ. ಒಂದು ದೊಡ್ಡ ಪ್ರಾಬ್ಲಮ್. ಅದು ಶನೀಶ್ವರನಿಗೆ ನಾನು ಯಾರಿಂದ ಈಗ ನನ್ನ ರಕ್ತ ಗತ ಗತಲೆ ಕುದಿಯುತ್ತಿದೆ. ಏನು ಮಾಡಲಿ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಏನು ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡಿದ್ನಿ? ಯಾರನ್ನು? ಅವನ ಲೇಖಸಿ ಮಾಡಿಟ್ಟು ಬಂದ್ರಿ. ಹಾಗೆ ಮೊದ್ಲು ಅವನನ್ನ ಕೊಚ್ಚಿ ಕೊಲ್ಲಬೇಕಿತ್ತು. ಈಗ ನಾನು ಹೇಳ್ತಾ ಇದ್ದೀನಿ, ಮೊದ್ಲು ಹೋಗಿ ಅವನನ್ನ ಕೊಂದು ಬನ್ನಿ. ಆವಾಗ ಅದೇ ಸಂತೋಷದಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ, ಪ್ರಸಿದ್ಧ ಊಟ ಮಾಡ್ತೀನಿ. ಅವನನ್ನು ಕೊಂದು ಬರಲು ಅವನನ್ನು ನಾಯಿ ಬರಿಯೇ ನಾನು ಕೊಲೆ ಮಾಡಿದ ವಕೀಲ ರಾಮನ ಸರಿ ಅವನ ಪಟ್ಟಿಂಗ್ ಆಯ್ತು. ಒಬ್ಬ ಮಾಮೂಲಿ ನಾಯಿರನಿಗೆ ಇಷ್ಟು ಹೆದರೋದ? ಹಂಸಾಗಿ ನಾನೇ ಇಷ್ಟು ಧೈರ್ಯದಿಂದ ಮಾತನಾಡಬೇಕಾದ್ರೆ ನೀವ್ ಯಾಕೆ ಹೆದರ್ತೀರಾ? ನಿಮ್ಮ ಹಿಂದೆ ನಾನಿದ್ದೀನಿ, ಧೈರ್ಯದಿಂದ ಇರಿ. ಏನಿದೆ ನೀನು ಅಂಜಿಸ್ತೀಯ? ಹೌದು, ಅದು ಹೇಗೆ? ಕರೆಕ್ಟ್ ಮಾಯಾ, ಕರೆಕ್ಟ್. ನೀನು ಅಂಜಿಸಬಹುದು, ಆದರೆ ಇದು ಕೇವಲ ಅಂಜಿಸುವ ಕೆಲಸ ಆಗಬಾರದು. ಸಾಯ್ಬೇಕು ಪಟ್ಟಿ ಮಗ. ಆ ಬಿರುಗಾಳಿಗೆ ನೀನೇ ಸರಿಯಾದ ಬೆಂಕಿ ಮಾಯ. ನೀನು ರೆಡಿ ಇದ್ದರೆ
ನಾಟಕದಿಂದ ಪ್ರಾರಂಭಿಸೋಣ. ಈ ನಾಟಕಕ್ಕೆ ಮಂಗಳ ನೀನಾಡು, ನಾನು ಹಾಡುತ್ತೇನೆ. ಕಥೆ ಮುಗಿದ ಮೇಲೆ ವೈರಿ ಸತ್ತಂತೆ, ಆಸ್ತಿ ಸಿಕ್ಕಂತೆ. ಅದೇ ಡಾರ್ಲಿಂಗ್, ನೀವು ಏನು ಹೇಳ್ತೀರ ಅದೇ ದಾರಿಯಲ್ಲಿ ನಡೆಯಲಿ ನಾನು. ನೀವು ಸೂತ್ರಧಾರಿ ಆದ ಮೇಲೆ ನೀವು ಯಾವ ಪಾತ್ರ ಕೊಟ್ಟರೆ ಸಹಿತ ಅದನ್ನ ನಿಷ್ಠೆಯಿಂದ ಮಾಡ್ತೀನಿ. ಬೇಕಾದ್ರೆ ನೀವು ಈಗಲೇ ನನಗೆ ಪ್ರಾಣ ಕೊಡು ಅಂತ ಹೇಳ್ಬಿಡಿ, ನೆಮ್ಮದಿಯಿಂದ ನಾನು ನಿಮ್ಮ ಪ್ರಾಣ ಮಾಡಲು ಸಿದ್ಧ. ಮಾಯಾ ಮೈ ಡಾರ್ಲಿಂಗ್, ಮೇರಾ ಸೋ ಸ್ವೀಟ್ ಮಾಯಾ. ನಿಜವಾದ ಪ್ರೀತಿ ಅಂದ್ರೆ ನಿನ್ನದು ಮಾಯಾ. ನಿನ್ನನ್ನು ನೋಡಿದರೆ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ? ಅದು ಬರೀ ಮಾತಿನಿಂದ ಹೇಳಲು ಅಸಾಧ್ಯ ಮಾಯಾ. ನಾಟಕದ ಸಾರಾಂಶ ಆಮೇಲೆ, ಮೊದಲು ನವಿಲು ನಾಟ್ಯದ ರಸದೌತಣದ ಬಾನನ್ನ ರತಿಯೇ, ಬಾನನ್ನ ಪ್ರೀತಿಯ ಸತಿಯೇ. ಹೌದಾ ಡಾರ್ಲಿಂಗ್? हमर प्यार नवे, हमर प्यार नवे, हमर प्यार नवे, हमर प्यार नवे. ಸೂತ್ರ ಇದೇ ಹೇಳ್ತಾ ಇದ್ದೀರಾ ನೀವು? ನಾನು ಅಶೋಕನ ಹೆಂಡತಿ ಆಗಬೇಕು? ಇಲ್ಲ, ಅದೆಂತಗೂ ಸಾಧ್ಯವಿಲ್ಲ. ನಾನು ನಿಮ್ಮ ಹೆಂಡತಿ ಆಗೋಣ. ಇದು ಬರೀ ನಾಟಕ ಅಷ್ಟೇ. ನೀನು ಅವನ ಹೆಂಡತಿಯಾದ ಮಾತ್ರ ಅವನ ಸತ್ತು ಮುರಿಯಲು ಸಾಧ್ಯ. ಅವನ ಸತ್ತ ನಂತರ ನಾನು ನಿನಗೆ ಅಲ್ಲ, ಮದುವೆ ಅಂತ ಆದ್ರೆ ಪ್ರಥಮ ರಾತ್ರಿ ಮತ್ತೆ ಇದೆಲ್ಲ ಹೇಗೆ? ಅದಕ್ಕೆ ಚಿಂತೆ ಮಾಡುತ್ತಿರುವ ಚಿನ್ನ ಬರೀ ಸುಖ ತರು. ನನಗೆ ಕೊಟ್ಟಾಗ ಅವರಿಗೂ ಕೊಟ್ಟು ಬಿಡು. ಒಟ್ಟಿನಲ್ಲಿ ನನ್ನ ಕೆಲಸ ಆಗಬೇಕಷ್ಟೇ. ಹೀಗಾಗಬೇಕಾದರೆ ಯಾವನಾದರೂ ಒಂದು ಕಾರ್ಯಕ್ಕೆ ಸಿದ್ಧರಾಗಿರಬೇಕು. ನೋಡುತ್ತಿಲ್ಲ, ಅಮೃತದಲ್ಲಿ ಬ್ರಹ್ಮರಿಸಿ ಅಳವಟ್ಟಾದ ಸ್ವಾಮಿತ್ವ ಒಂದು ಗಂಡಾಗಲಿ ಅಥವಾ ಒಂದು ಒಳ್ಳೆ ಮನೆತನವಾಗಲಿ ಬೇಕಾದರೆ ಒಂದು ನಿನ್ನಂತ ಹೆಣ್ಣು ಬೇಕೇ ಬೇಕು. ಏನಂತೀಯ ಮಾವ? ಈ ದೇಹ ನೋವಾಗಿ ಅನಿಸಲು ನಾನು ಹೇಳಿದ್ರು ನಿಮ್ಮವಳೆ. ಅವನೊಂದಿಗೆ ಇದೆಲ್ಲ ಹೇಗೆ ಸಾಧ್ಯ? ನೋಡು ಚಿನ್ನ, ನಿನ್ನನ್ನು ಮೆಚ್ಚಿಕೊಂಡವನೇ ನಾನು. ನಾನೇ ಹೇಳ್ತಿರುವಾಗ ನೀನೇಕೆ ಚಿಂತೆ ಮಾಡುತ್ತೀನಿ? ಇದೆಲ್ಲ ಕಾಮನ್. ಈ ಪ್ರಪಂಚದಲ್ಲಿ ಗಂಡ ಇದ್ದು ಗಂಡನ ಕಣ್ಣು ತಪ್ಪಿಸಿ ನಿಂದರ ಜೊತೆ ಕಾಮದ ತೀರಿಸಿಕೊಳ್ಳುವ ಎಷ್ಟು ಜನರ ಈ ಸಮಾಜದಲ್ಲಿ. ಹೆಂಡತಿ ಸತ್ತರೆ ಗಂಡ ಸಾಯುವುದಿಲ್ಲ, ಗಂಡ ಸತ್ತರೆ ಹೆಂಡತಿಯೂ ಸಾಯೋದಿಲ್ಲ. ಅದಕ್ಕೆ ಬಲ್ಲವರನ್ನು ಮಾತೇ ಇದ್ದಾರೆ ಮಾವ. ಏನದು?
ಮಗನಿಗೆ ತಗಲು ಕೂಡಿದರೆ ಪಾಪವಿಲ್ಲವೆಂದು. ನೋಡು ಚಿನ್ನ, ಈ ನಮ್ಮ ನಾಟಕ ಇಂದೇ ಪ್ರಾರಂಭಿಸೋಣ. ನಾನಿನ್ನು ಬರಲು ಮಾಯ. ಅಂದಾಗೆ ನನ್ನ ಗೆಳೆಯ ಪ್ರಣಯರಾಜ್ ಬರುವನಿದ್ದ. ಒಂದು ವೇಳೆ ನಾನು ಹೋದ ನಂತರ ಬಂದರೆ ಹೊರಗಡೆ ಹೋಗಿದ್ದೀನಂತ ತಿಳಿಸು ಡಾರ್ಲೆ. ಸರಿ ಡಾರ್ಲಿ. ಬರ್ತೀನಿ ಡಾರ್ಲೆ. ಬಾಯ್ ಡಾರ್ಲಿ. ಹಲೋ ಡಾರ್ಲೆ. ಬ್ಯೂಟಿಫುಲ್ ಗರ್ಲ್. ಏ ಸ್ಟುಪಿಡ್, ಯಾರು ನನ್ನಲ್ಲಿ ಡಾರ್ಲಿಂಗ್ ಅಂತ ಕರಿತಾ ಇದೆಯಲ್ಲ? ಹುಡುಕದಲ್ಲಿರಲಿ, ಹೆಚ್ಚಿಗೆ ಮಾತಾಡಿದ್ರೆ ಬಾಯಿನ ಹಲ್ಲನ್ನು ಮುರಿಯಬೇಕಾಗಿತ್ತು. ಹುಷಾರ್. ಅಯ್ಯೋ, ಮುರಿಯಬೇಕಾಗಿದೆ. ನಾನು ನನ್ನ ಜಾಗೃತಿಗೆಯ ಅರ್ಕೈ ಪ್ರಣಯರಾಜ್. ನಿನ್ನಂತ ನಾರಿಯರಿಗೆ ರಸಿಕರ ರಾಜ. ಜಾಗಿರನ್ನು ಸುಳ್ಳು. ನಾನು ಬರೀ ಕೆಲಸದಲ್ಲಷ್ಟೇ ಪಾರ್ಟ್ನರ್ ಚಿನ್ನ, ನಿನ್ನ ಜೊತೆಯಲ್ಲಿಯೂ ಪಾರ್ಟ್ನರ್. ಮುಚ್ಚ ಬಾಯಿ ರಾಸ್ಕಲ್. ಜಾಗೀದಾರನ ಸ್ನೇಹಿತ ಅಂತ ಅನ್ನೋ ಒಂದು ಮಾತಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಈ ಪರಿಣಾಮನೇ ಬೇರೆ ಆಗ್ತಿತ್ತು. ಅದ ಸ್ನೇಹಿತನ ಪ್ರೇಯಸಿಯೊಂದಿಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಾನು ಜಾಗೀದಾರನ ಹೆಂಡತಿ ಆಗೋಳು. ಅವನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ಗಂಡನೇ ದೇವರು ಅಂತ ಸತಿ ಸಾವಿತ್ರಿ ಅಂತ ಬಾಳ್ಬೇಕು ಅಂತ ಅನ್ಕೊಂಡವಳು. ಡಾರ್ಲಿಂಗ್ ಅಂತೇನು? ಸತಿ ಸಾವಿತ್ರಿ ಕಲಿತವ್ವ. ಇನ್ನೊಂದರಿಂದ ಕಲಿಯಬೇಕು, ಕಲಿತಿರಲ್ಲ ಪಾಠ. ಹಾಗೆ ಮುಚ್ಚಲೇ ಸತಿಸ್ತದೆ. ಗರತಿ ಅಂತ ಗರತಿ, ಗರತಿ ಅಂತ ಸಬಲು ಹಾಕಿಕೊಂಡು ಈ ಕುಲಕ್ಕೆ ಕಳಂಕ ಚಿರತೆ. ಎದುರಿಗೊಬ್ಬ ಗಂಡ, ದೇಹ ಸುಖಕ್ಕಾಗಿ ಒಬ್ಬ ಮಹಿಳ. ನಿನ್ನಂತ ಹಾದರಗಿತ್ತಿರುವುದರಿಂದಲೇ ನಿಜವಾದ ಗೆಳತಿಯರಿಗೆ ಬೆಲೆ ಇಲ್ಲದಾಗಿದೆ ಈ ಸಮಾಜದಲ್ಲಿ. ಹೇ ಮಾಯಾ, ನಿನ್ನಿಬ್ಬರ ಕಂಪನಿ ನಾಟಕವನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡಿದ್ದೇನೆ. ನೀನು ಯಾವಾಗ ಗೆಳತಿ ಎಂಬುದನ್ನು ಮರೆತು ಅಶೋಕ್ ಕುಮಾರನ ಮದುವೆಯಾಗಿ ದೇಶ ಹಂಚಿಕೊಳ್ಳುವುದಲ್ಲ ಮಾಯಾ ಲೋಕದ ಮಾಯಾಂಗಿನಿಯೇ. ನನಗೂ ಸ್ವಲ್ಪ ಈ ದೇಹ ಸುಖವನ್ನು ಹಂಚ, ನಾನು ಹೊಟ್ಟೆ ತುಂಬಿಸ್ಕೊಳ್ತೀನಿ. ಇಲ್ಲ, ನೀನೇನು ಆ ಶನೀಶ್ವರನದು ಜೈಲ್ ಕಾಯ ಮಾಡಿಬಿಡ್ತದೆ. ಈ ಕೆಲಸ ಮಾಡಲು ನನ್ನ ಹತ್ರ ಬಲವಾದ ಸಾಕ್ಷಿ ಇದೆ. ಈಗ ಹೇಳು ಮಾಡೋಲಿ, ಇದನ್ನು ಅಶೋಕ್ ಕುಮಾರ್ ಕೊಡ್ಲು ಇಲ್ಲ ನನ್ನ ಒಳಗೆಯೋ. ಬೇಡ 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 ಬೇಡ, ಯಾರಿಗೂ ತೋರಿಸ್ಬೇಡ. ಸರಿ, ನಾನು ಹೇಳಿದ ಹಾಗೆ ನಾನು ಅನ್ಕೊಳ್ತೀನಿ. ಆದ್ರೆ ಇದು ವಿಚಾರವನ್ನ ಶನೇಶ್ವರನಿಗೆ ಗೊತ್ತಾಗಬಾರ್ದು. ಇದು ತುಂಬಾ ಸೀಕ್ರೆಟ್ ಆಗಿರ್ಬೇಕಷ್ಟೇ. ಆಯ್ತು ಅಲ್ಲೇ, ಆ ಶನೇಶ್ವರನು ಬಂದಾಗ ನನ್ನ ಬಾಯಿ ತುಂಬ ತಂಗಿ ಎಂದು ಕರೆಯುತ್ತೇನೆ. ನಿನ್ನ ಜೊತೆಯಲ್ಲಿಯೂ ನಾನು ಪಾರ್ಟ್ನರ್ ಆದ ಮೇಲೆ ಪಾರ್ಟ್ನರ್ ಓಕೆ. ಪ್ರಣಯ ರಾಜ, ಯಾವತ್ತೂ ನಿಮ್ಮನ್ನು ನೋಡಿದ್ನು ನನ್ನ ಮನಸ್ಸನ್ನ ನೀವೇ ತುಂಬಿದ್ರಿ. ಆದ್ರೆ ಅದನ್ನ ಹೇಗೆ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಕಾಲು ಈಗ ಕೂಡಿ ಬಂದ. ನನಗೆ ಗೊತ್ತಿತ್ತು ಮಾಯಾ, ನಿನ್ನ ಹೆಸರಿಗೆ ತಕ್ಕಂತೆ ಮಾಯಾ, ಮಾಯಕ್ಕೆ ತಕ್ಕಂತೆ ಮೈ ಮಾಡಿದ ಗೊಂಬೆ ಎಂದು. ಇಲ್ಲಿ ಬಾಚಿನ ಈ ನಿನ್ನ ಯೌವನ ತುಂಬಿದ ಮದವೆಲ್ಲರ ತ್ರಿಕಿಣಿ ಆಡಲು. ಆಯ್ತು ನನ್ನ ರಾಜ. ಕವಿ ಕಾಳಿದಾಸನ ಶಕುಂತಲೆ
ಶಾಕುಂತಲೆ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಲಾಲ 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 ರಾಜ ಬನ್ನಿ ನಿಮ್ಗೋಸ್ಕರ ಕಾಫಿ ಮಾಡ್ತೀನಿ ಕುಡಿಯಂತ್ರಿ. ಆಯ್ತು ಚಿನ್ನ, ನೀನು ಕುಡಿಯಂದ ಮೇಲೆ ನಾನು ಹೋಗಿಕ್ಕೆ ಬರುತ್ತದೆ. ಬರೀ ಚಿನ್ನ ಒಳಗಡೆ. ಆಹಾ ತುಂಬಾ ರಸಿಕರು. ಬೆಲ್ಲಾಕಿ ಹೊಸಕ್ಲಿ ಒಟ್ಟು ಏನೋ ಒಂದು ಹಾಕಿದೀನಿ. ಸರಿ ಬಿಡ್ರಿ, ಇನ್ನೊಂದ್ಸಲ ಮಾಡ್ಕೊಂಡ್ ಬರ್ಲಾ? ಹೆಂಗಮ್ಮ ಬಾಯಿಲಿ ಏನ್ರಿ ಸರ? ನಿನ್ನನ್ನು ನೋಡಿದರೆ ಏನೋ ಹೇಳಬೇಕನ್ನಿಸ್ತದೆ. ನನ್ನ ನೋಡಿದ್ರೆ ಏನೋ ಹೇಳ್ಬೇಕಂತ ಅನ್ನಕತ್ತಾರ. ಏನ್ ಹೇಳ್ತಾರ ಏನು ಪದ್ಧತಿಗೆ ಬಿತ್ತದ ಬಾಳೆಹಣ್ಣು ಅಂತಿನ. ಲಿಂಗಮ್ಮ ಬೇಡ ಬೇಡ, ನನಗೇನು ಕಮ್ಮಿ ಆಗೈತಿ. ತಿಂಗಳಿಗೆ 7,000 ರೂಪಾಯಿ ಸಂಬಳ ಕೊಡ್ತೀನಿ. ನೀ ಹೇಗೆ ಇರಬೇಕು ಗೊತ್ತೇ? ರಾಣಿ ಹಂಗೆ ಇರಬೇಕು. ಅದಕ್ಕೋಸ್ಕರ ನೀನು ನನ್ನ ಮನೆಯ ಕಟ್ಟು ಮಾಡಿದ್ರು. ಶಿವಶಿವನೇ ಪರಮಾತ್ಮ ನೀನೇ ಕಾವಣ ಹೇಳ್ಕೊಂಡಲ್ಲ ಮಾಡ ಗೋವಿಂದ. ಸತ್ಯವನ ಸಾಹೇಬ್ರ ಯಾಕೆ ಹೆಂಗ್ ಮಾಡಕತ್ತೀರಿ? ಏನಾಯ್ತು ಹೇಳ್ರಿ. ನೀ ಏನೇನೋ ತಿಳಿದುಕೊಳ್ಳಬೇಡ. ನಾ ಹೇಳುವುದು ಸ್ವಲ್ಪ ಕೇಳು. ಲಜ್ಜಿಗೆ ಬರ್ತದ್ರಿ ಸಾಹೇಬ್ರ. ನೀ ಏನೇನೋ ತಿಳ್ಕೊಳ್ಳ. ಈ ಮನೆಯ ಮಗಳಾಗಿರಬೇಕೆಂದಿರುವೆ. ಅದಕ್ಕೆ ಹರಕಲು ಮುಳುಕೊಳ್ಳು ಬಟ್ಟೆ ಹಾಕಿಕೊಳ್ಳದೆ ನೀಟಾಗಿರಬೇಕೆಂದಿರುವೆ. ಸ್ವಲ್ಪ ತಾವು ಬರ್ತೇನೆ. ಮತ್ತೆ ಯಾಕೆ ಒಳಗೆ ಹೋದ? ಏನಾಯ್ತು? ಏನು ನಮ್ಮಲ್ಲಿ ಯಾಕೆ ನೋಡ್ತಾನ? ನಾ ಏನು ಗಬ್ಬಕ್ಕಿದ್ದೆ. ನಂಗೇನು ಹೆಚ್ಚು ಕಡಿಮೆ ಆದ್ರೆ ನೀನ ನೋಡ. ನೋಡು ತಂಗಿ, ಈ ಸೀರೆ ಇಟ್ಟುಕೊಂಡು ಒಡವೆ ಹಾಕಿಕೊಂಡು ಈ ಮನೆಯ ಮಹಾರಾಣಿಯಾಗಿರು. ಸಾಹೇಬ್ರ ನನಗಂತ ಹೊಸ ಸೀರೆ ತಗೊಂಡ್ಬಂದಿರಿ ಸಾಹೇಬ್ರ. ನಿಜವಾಗ್ಲೂ ನನಗೆ ಬಹಳ ಖುಷಿ ಆಯ್ತು ನೋಡ್ರಿ. ನಿಮ್ಮಂತವ್ರು ದೇವರಂತ ಮನುಷ್ಯರು ನನಗೆ ಅಣ್ಣ ಸಿಗ್ತಾರಂತ ನನಗೆ ಗೊತ್ತೇ ಇರ್ಲಿಲ್ರಿ ಸಾಹೇಬ್ರ. ತಂಗಿ, ನನ್ನನ್ನು ಸಾಹೇಬ್ರೆ ಅಂತ ಕರಿಬೇಡ. ಇನ್ನು ಮುಂದೆ ಅಣ್ಣ ಅಂತ ಕರಿ. ಎಲ್ಲಿ ಒಂದ್ಸಲ ಅಣ್ಣ ಅಂತ ಕೂಗು ನೋಡೋಣ. ಯವ್ವ, ನನಗೂ ಯಾರು ಅಣ್ಣ ತಮ್ಮರು ಇರ್ಲಿಲ್ಲ. ಇನ್ಮ್ಯಾಗ ಇಬ್ಬರು ಅಣ್ಣ ತಮ್ಮರು ಸಿಕ್ಕರು ನನಗ. ನಾನು ಚಿಂತನೆ ಮಾಡಕ್ ಹೋಗೋದಿಲ್ರಿ. ಅಣ್ಣ ಅದೇ ತಂಗಿ, ನಿನ್ನ ಬಾಯಿಂದ ಅಣ್ಣ ಅಂತ ಕರೆಸಿಕೊಳ್ಳುವುದೇ ನನಗೆ ಸಂತೋಷ. ಈ ಅಣ್ಣ ಅಣ್ಣ ಏನೇ ಹೇಳು, ನಿಮ್ಮಂತವ್ರು ಕೋಟಿಗೊಬ್ಬರು, ಇರಲವಂತರು, ಬಡವರ ಬಂಧು ರಕ್ಷಾ ಸಿಂಧು ಅನ್ನೋದನ್ನ ನೀವು ಮರ್ಸಿ ಬಿಟ್ರಿ ನೋಡ್ರಿ ನೀವು. ಆದ್ರೆ ನನ್ನ ಪಾಲಿಗೆ ಅಣ್ಣನಾಗ ಸಿಕ್ಕಲ್ಲ ಯಾರಿಗೆ ಆದ್ರದಲ್ಲಿನ ನಾವು ಮಣ್ಣು ನೋಡ ನನ್ನಿಂದ ಹೋಲೆ ಹೋಲೆ ನಗ
ನೀರು ಕುಂಕುಮ ಅಕ್ಷತೆ ಹಾಕಿ ಹೂವ ಮುಗಿಸಿರಿ ಪರಪೇನ ಮಾಡಲು ದಿಕ್ಕಿನಲ್ಲಿ ಸುಂದರ ಭಾಸ್ಕರ ಸಂಪಾದನೆ ಮಾಡಲು ಮುಂಜಾವರ ಮದಕರ ಎಲ್ಲ ದುರಂತರ ಶೋಕ ನೀನು ನನ್ನರಿಗೆ ಹಚ್ಚಿದ ಬೆಂಕಿ ಆರಬೇಕಾದರೆ ನೀನು ಸಾಯಲೇಬೇಕು. ಹೇಳಿದರೆ ಮಗನೇ ಎಲ್ಲಿ ಬಚ್ಚಿಟ್ಕೊಂಡಿದೆ ಬಾರಲೇ. ಮನೆ ಬಂದ ಬರಲೇ 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 ಅಂತ ಕರಿತಾರೆ ಏನು ನಾವೆಲ್ಲ ಆಮೇಲೆ ಮೊದಲು ನಿಮ್ಮವ್ವ ನೀನು ನನ್ನ ಮಗ ನಿಮ್ಮಪ್ಪ ಓಡಿಗೆ ನಾ ಏನ್ ಮಾಡ್ಲೀಗ ನನ್ನ ಮನೆಗೆ ಬಂದು ನನ್ನ ಯಾರಂತ ಕೇಳ್ತೇವ ನಾನು ಯಾರು ಯಾವ ಊರು ಎದಕ್ಕೆ ಬಂದೀನಿ ಇಲ್ಲಿ ಎದಕ್ಕೆ ಬಂದೀನಿ ಆದ್ರೂ ತಿಳ್ಕೊಳಕ್ಕಾಗಲ್ಲ ಎಲ್ಲರಿಗೂ ಗೊತ್ತಾಗತ್ತೆ ಹೇಳಕ್ಕಿಂತ ಮುಂಚೆ ತಿಳ್ಕೊಳಕ್ ಅದು ಗಂಡು ಮಕ್ಕಳ ಲಕ್ಷಣ ತಿಳ್ಕೊಳ್ಳಿಲ್ಲ ಮುಂದಾಲ ನಾನು ಬೇರೆ ಯಾರಲ್ಲ ನೀವು ಅದಕ್ಕೆ ದಶಕಮರನ ತಂದಿಲ್ಲಿ ನೀ ಯಾರಾದರೂ ನನಗೇನು ಆದ್ರೆ ನನಗೆ ಉಚ್ಚಾಪಿಸಿಬಿಟ್ಟಿತು. ಕಣ್ಣಿಗಿಂಡಿ ಹಿಂಗೆ ಮಾಡ್ತೇವೆ ತಡ್ಕೊಂಡು ನನ್ನ ನಿನಗೂ ಹುಚ್ಚಿಡಿತ ಚಲೋ ಆತು ಬಿಡು ಬಂದರೆಲ್ಲ ಬರೀ ಹುಚ್ಚು ಹಿಡಿಸ್ಕೊಳ್ಳೋದ ಆತು ಪಿಕ್ಚರ್ ಬಿಡಿಸೋದು ಯಾವಾಗ ಅಂತಿಲ್ಲ ನೀವು ಹುಚ್ಚು ಗಿಚ್ಚ ಅಂತ ನನ್ನ ತಂಟೆಗೆ ಬಂದ್ರೆ ನಿಮ್ಮವನ ನಿನಗೆ ಗಿಚ್ಚು ಅನ್ಸ್ಬಿಡ್ತೀನಿ ನಾನು ಇಂಥವೆಲ್ಲ ಮೊದಲೇ ನೋಡಿಬಿಟ್ಟಿನಿ. ಎಲ್ಲರೂ ನೋಡ್ರಿ ಬಂದು ಆದ್ರೆ ಈ ಲಿಂಗಮ್ಮನ ನೋಡ್ಬೇಕಾರೆ ಚರಾಚರಲಿಂಗಮ ನೋಡ್ಬಿಟ್ಟಿನಿ. ನೋಡಕಂತೆ ಸುಮ್ಮನೆ ಇಲ್ಲಿಂದ ಹೋಗ್ತೆ ಏನಮ್ಮ ನನ್ನ ಕರೀಲಿ ನಾನು ಮಾತ್ರ ನಿನ್ನ ಬಿಡಲಾರೆ. ಏನ್ ಮಾಡ್ತೀವಿ ಯಾರು
ಓ ನೀನಾ ಹೋಗಮ್ಮ ನೀವು ಹೊಳೆ ಹೋಗು ನಾನು ಹೋಗ್ತಾನೆ ನೀವು ನಾನು ಹೋಗ್ತೀನಿ ತೋರಿಸ್ತೀನಿ ಅವ್ರಿಗೆ ಲಿಂಗಮ್ಮ ನೀವು ಒಳಗಡೆ ಮಂಡೆ ಬಿಸ್ಕು ಮಾಡ್ಕೊಂಡು ತಲೆಯಲ್ಲಿ ಕೂದಲಿರುವ ಉಳಿಸ್ಕೋಬೇಡಲ್ಲ ಬಿಡ್ತೀನಿ ಇವನು ಮಾತ್ರ ಬಿಡ್ಬೇಡ ಇದೆಲ್ಲ ನೀವು ಹೋಗು ನೀವು ಬಡಿತಿಲ್ಲ ಬೇಡ ಬೇಡ ನೋಡ್ತಾರೆ ದಾರಿ ತಪ್ಪಿ ಬಂದಿರೋರು ಮೂರ್ಖ ಸರಿಯಾದ ದಾರಿಗೆ ಬಂದಿರೋರು ಮೂರ್ಖಗಳಲ್ಲ ಎಲ್ಲ ಬಚ್ಚಿಟ್ಟುಕೊಂಡಿದ್ದರೆ ಗೋರಿನಲ್ಲಿ ನನ್ನ ಹಂಗ ನಿನ್ನ ಹಾಗೆ ಹೇಳಿ ಅಲ್ಲರೇ ಅವರೊಬ್ಬ ಸಿಂಹೋಕ್ತಿಯ ಸಿಂಹಗಳು ಜಯಗಿದಾರ್ ನಿನ್ನ ಎಳೆವರಿಗಲ್ಲಿ ಒಲಿಯುವುದು ದೊಡ್ಡದಲ್ಲವೇ ನೀನು ಸತ್ತರೆ ಸಾಯುವುದಕ್ಕೆ ಒಬ್ಬ ಹೆಂಡದಿರಲಿಕ್ಕಿಲ್ಲ ಹೌದು ಹೌದಲ್ಲ ಮದುವೆಯಾಗಲಿಲ್ಲ ದಿನ ಒಂದೊಂದು ಹೆಣ್ಣಿನೊಂದಿಗೆ ಎಂಜಾಯ್ ಮಾಡುವವನು ನಾನು ನನಗೆ ಸುಖ ಕೊಟ್ಟ ಪ್ರತಿಯೊಂದು ಏನು ನನ್ನ ಹೆಂಡತಿನೇ ನಾನು ಸತ್ತೋದ ಉತ್ತರ ನಾಯಿ ಜಾತಿ ಸೇರಿದವನೇ ಮಾತ್ರವಿಲ್ಲ ಪ್ರೇಯಸಿ ನಂತರ ಇವು ಪರದೇಶಿ ಶರೀರ ವಿಷಯ ನಮ್ಮ ಯಾಕೆ ನನ್ನಿಂದಲೇ ನಿನ್ನ ಸಾವು ಕಟ್ಟಿಟ್ಟ ಬುದ್ಧಿ ಸಾವು ಕುಂದಿಗಳಿಂದ ಅದೆಂದಿಗೂ ಸಾಧ್ಯವಿಲ್ಲ ನಾನು ಜಾಗೀರ್ದಾರ್ ಶನೇಶ್ವರ ಈ ಶನೇಶ್ವರನಿಗೆ ಸವಾಲು ಈ ಸವಾಲಿಗೆ ಆದಷ್ಟು ಬೇಗ ಜವಾಬು ನೀಡುತ್ತೇನೆ 10 ಕೊಲೆ ಮಾಡಿದವನಿಗೆ ಒಂದು ಕೊಲೆ ಮಾಡೋದು ಯಾವುದೇ ಕಷ್ಟದ ಕೆಲಸವಲ್ಲ ಸಾಕು ಮಾಡುವ ಬಡಿವಾರದ ಮಾತನ್ನ ಬೇಟೆಯನ್ನು ಹುಲಿ ಜೊತೆ ಆಡಬೇಕು ಇಲಿ ಜೊತೆ ಅಲ್ಲ ಇಷ್ಟಕ್ಕೂ ನೀನು ಕೊಂದದ್ದು ಎಂತವರನ್ನು ಗೊತ್ತಾ ಹಿಂದೆ ಮುಂದೆ ಇಲ್ಲದ ಅನಾಥರನ್ನು ನರಸತ್ತ ನಾವರ್ತರನ್ನು ನಿಜವಾಗ್ಲು ನೀನು ನಿಮ್ಮ ತಂದೆಗೆ ಹುಟ್ಟಿದ್ದೆ ಆಗಿದೆ ಅಷ್ಟೊಂದು ತಾಕತ್ತು ಧೀಮಾಕು ನಿನ್ನಲ್ಲಿ ಇದ್ರೆ ನನ್ನ ಮನೆಯ ನಾಯಿ ಮನೆಯನ್ನು ಕೊಂದವರು ಇದ್ದರೆ ನೀನು ಒಬ್ಬ ಗಂಡಸು ಎಂದು ದೇವರು ಬಾಯಿ ಕೊಟ್ಟಿದ್ದಾನೆಂದು ತಾಯಿಗೆ ಬಂದಂತೆ ಮಾತನಾಡಿದರೆ ಒಂದು ಹಲ್ಲು ಬರುತ್ತೇನೆ ಮಗನ ನಿನ್ನಷ್ಟೇ ಅಲ್ಲ ನಿನ್ನ ಜೊತೆ ಇನ್ನು ಯಾರಾದ್ರೂ ಇದ್ರೆ ಹೇಳು ಅವರ ಸೇರಿಸಿನೇ ಬರ್ತೀನಿ ಅಲ್ಲ ಹಲ್ಲು ಮುರುಗು ಮುಚ್ಚಿಟ್ಟಿಲ್ಲ ಹಚ್ಚಬೇಕು ಇಚ್ಛೆಗೆ ಬಚ್ಚ ನನ್ನ ಮಕ್ಕಳು ನನ್ನ ಬಾಯಿ ಮುಚ್ಚಿ ಓಡ್ತಾ ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲಿ ತನಕ ಬಾಯಿಂದ ಹೇಳ್ತಾಯ್ತು ಇನ್ನು ಮುಂದೆ ಕೈಯಿಂದ ಹೇಳ್ಬೇಕಂತೆ ಇನ್ನು ಒಂದೇ 1 ನಿಮಿಷ ಇಲ್ಲಿದ್ದರೆ ಹಲ್ಲು ಮುರಿಯಲು ಗ್ಯಾರಂಟಿ 1 ನಿಮಿಷ 1 ನಿಮಿಷ ಬೇಕು ಮಗನೇ ಆದರೆ ನನಗೀಗ ನಿಲ್ಲುವುದಕ್ಕೆ ಸಮಯವಿಲ್ಲ ನನ್ನ ವಿಚಾರಿಸಿಕೊಳ್ಳುತ್ತಾರೆ ಒಂದು ಮಾತ್ರ ಸತ್ಯ ಈ ಶನೇಶ್ವರ ನಿಮ್ಮ ಹೆಜ್ಜೆಗೂ ಶನಿಯಾಗಿ ಗಂಟು ಬಿದ್ದು ಕಾಡಲಿದ್ದರೆ ನೋಡು ಈಗ ಪ್ರಾರಂಭವಾಯಿತು ನಮ್ಮ ನಡುವಿನ ಕುರುಕ್ಷೇತ್ರ ಬರ್ತದೆ
ಅಣ್ಣನಿಗೆ ಹೇಳದೆ ಇವನಿಗೆ ಒಂದು ಹೇಟು ಹಾಕಬಾರದು. ಹೋಗಲು ಬಿಟ್ಟು ಬಿಡು ಅವನನ್ನು. ಹೇಗೆ ಬಿಡೋಲ್ಲ? ಕೇಳುವ ಸತ್ತಿನ ಮಾತುಗಳೇನು? ನಾಯಕಗಳಿದರೆ ದೇವಲೋಕ ಹಾಳಾಗುವುದೇ? ಇಷ್ಟಕ್ಕೂ ಅವನು ಯಾರು? ನಮ್ಮ ದೃಷ್ಟಿಯಲ್ಲಿ ಅವನೊಂದು ನರಪಿಳ್ಳೆ. ವಲಸಿನಲ್ಲಿ ಕಲ್ಲು ಹಾಕಿದರೆ ನಮಗೆ ಸಿಗುತ್ತದೆ. ಅವನ ಪಾಪದ ಕೊಡ ಇನ್ನೂ ತುಂಬಿಲ್ಲ. ತುಂಬುವವರೆಗೆ ಸ್ವಲ್ಪ ನಿಲ್ಲು. ಅದು ನಮ್ಮಂತವರ ಮೇಲೆ ಎಷ್ಟೊಂದು ಬಡಿಸುವವರು ಬಡವರನ್ನು ಹೇಗೆಲ್ಲ ತಿಳಿಯುತ್ತಿರಬೇಕು. ಅವರ ಪಾಡಾನು ಅದಕ್ಕೆ ಇಂಥವರಿಗೆ ಬೇಗ ತಕ್ಕ ಪಾಠ ಕಲಿಸಲೇಬೇಕು. ಅಣ್ಣ, ಇಂಥವ್ರಿಗೆ ಬಾಯಿ ಮಾತು ಸರಿ ಹೋಗೋದು. ಏನಿದ್ರು ದಂಡಂ ಬಸಗುಣಂ ಸರಿ. ತಮ್ಮ ಗೌತಮ, ಯಾವುದಕ್ಕೂ ಅಶೋಕ್ ಅಣ್ಣನಿಗೆ ಒಂದು ಮಾತು ತಿಳಿಸಲಾಯಿತು. ಆಮೇಲೆ ಇವನಿಗೆ ಒಂದು ತಕ್ಕ ಪಾಠ ಕಲಿಸೋಣ. ತಮ್ಮ ಗೌತಮ, ತಂಗಿ ಲಿಂಗಮ್ಮ ಬಿಸಿ ಬಿಸಿ ಕಾಫಿ ಮಾಡಿರ್ತಾಳೆ, ಹೋಗಿ ಕುಡಿಯೋಣಪ್ಪ. ಸರಿ.